ನಮ್ಮೂರಲ್ಲಿ ಇವತ್ತು ಕಬಡ್ಡಿ ಕೋಟ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ಇದೇ ಜನವರಿ 31 ಹಾಗೆ ಫೆಬ್ರವರಿ 1ಕ್ಕೆ ಕಬಡ್ಡಿ ಟೂರ್ನಮೆಂಟ್ ಇತ್ತು. ಅದಕ್ಕೆ ಕೋಟ್ ಮಾಡಬೇಕಿತ್ತು. ಕೋಟ್ ಮಾಡೋದು ಅಷ್ಟು ಈಸಿ ಅಲ್ವೇ ಇಲ್ಲ. ಆ ಜಾಗದಲ್ಲಿ ಮಣ್ಣು ಚೆನ್ನಾಗಿದ್ದು ಕಲ್ಲುಗಳೇನು ಇಲ್ಲ ಅಂದ್ರೆ ಅವಾಗ ಸ್ವಲ್ಪ ಕೆಲಸ ಈಸಿ ಆಯ್ತದೆ. ಆದ್ರೆ ಈ ಜಾಗದಲ್ಲಿ ಎಷ್ಟು ಕಲ್ಲುಗಳಿದ್ದು ಅಂದ್ರೆ ನೀವು ಊಹೆನೆ ಮಾಡ್ಕೊಳಕ್ ಆಗುದಿಲ್ಲ, ಅಷ್ಟು ಕಲ್ಲುಗಳಿದ್ದು. ಇವನ್ನೇನಾರ ಕೈಯಲ್ಲಿ ಎತ್ತಾಕ್ತೀನಿ ಅಂದ್ರೆ ಅದಾಗದೇ ಇರೋ ಕೆಲಸ ಅಂದ್ಬಿಟ್ಟು ಇಡೀ ಕೋಟ್ ಮಣ್ಣ ಗುಡ್ಡೆ ಮಾಡ್ಬಿಟ್ಟು ಒಂದ್ ಕಡೆಯಿಂದ ಒಂದ್ರಿ ಆಡ್ಕೊ ಬಂದ್ಬಿಟ್ಟು ಅವಾಗ ನೈಸ್ ಮಣ್ಣಾಯ್ತು ಫುಲ್. ಯಾವುದೇ ಒಬ್ಬ ಪ್ಲೇಯರ್ ಆದ್ರೂ ಅಷ್ಟೇ ಬಂದಿದ ತಕ್ಷಣ ಫಸ್ಟ್ ನೋಡೋದೆ ಕೋಟ್ ನ ಯಾವ ತರ ಮಾಡೋರೆ, ಏನಾರ ಕಲ್ಲುಗಳೈತ ಒಳಗಡೆ ನಮ್ಗೆ ಅಡ್ಜಸ್ಟ್ ಆಯ್ತದೆ ಈ ಕೋಟ್ ಅಂತಾನೆ ನೋಡೋದು. ಹಂಗ ಅಂದ್ಬಿಟ್ಟು ನಾವೇನ್ ಹೈ ಲೆವೆಲ್ ಕೋಟ್ ಮಾಡ್ತಾ ಇಲ್ಲ, ಕಲ್ಲು ಕಡ್ಡಿ ಸಿಗ್ದಂಗೆ ಒಂದ್ ತಕ್ಕ ಮಟ್ಟ ಕೋಟ್ ಮಾಡ್ತಾವೆ. ಆಮೇಲೆ ಈ ಒಂದ್ರಿ ಆಡಿರೋ ಮಣ್ಣ ಒಂದ್ ಲೆವೆಲ್ ಮಾಡ್ಬೇಕಾಗಿತ್ತು. ಹಂಗಾಗಿ ನಮ್ಮ ಊರಲ್ಲಿ ಒಬ್ರು ಗಾರೆ ಎಕ್ಸ್ಪರ್ಟ್ ಅವ್ರೆ ಕಮಲಣ್ಣ ಅಂತ, ಅವ್ರನ್ನ ಸಪೋರ್ಟ್ ತಗೊಂಡು ಈ ಮಣ್ಣೆಲ್ಲ ಒಂದ್ ಲೆವೆಲ್ ಮಾಡ್ಕೊಟ್ರು. ಮಣ್ಣೆಲ್ಲನು ಒಂದ್ ಮಟ್ಟಕ್ಕೆ ಮಾಡ್ಬಿಟ್ಟು ಅದಾದ್ಮೇಲೆ ವಾಟರಿಂಗ್ ಮಾಡಿ ಇಲ್ಲ ಅಂದ್ರು 5 ಮೂಟೆ ಮರದ ಒಟ್ಟು ಹಾಕಿವಿ. ಆಮೇಲೆ ಒಟ್ಟಿಗೆ ಹಾಲು ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ರು. ಅವ್ರು ಕೇಳದೆ ಏನಕ್ಕೆ ಹಾಕ್ತಿದಿರಿ ಇದೆಲ್ಲ ಅಂತ, ಅವೆಲ್ಲ ಸೀಕ್ರೆಟ್ ಹೇಳಂಗಿಲ್ಲ ಅಂತಂದ್ರು. ನಿಮ್ಗೆ ಏನಾದ್ರು ಗೊತ್ತಿರ ಕಾಮೆಂಟ್ ಮಾಡಿ. ಕಬಡ್ಡಿ ಕೋಟ್ ಮಾಡಕ್ಕೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬಾನೇ ಸಪೋರ್ಟ್ ಮಾಡೋರೆ. ಕೋರ್ಟ್ ಎಲ್ಲ ರೆಡಿ ಆದ್ಮೇಲೆ ಜ್ಯೋತಿ ಬೆಳಗೋದ್ರ ಮೂಲಕ ಹುಡುಗರೆಲ್ಲ ಪೂಜೆ ಮಾಡಿದ್ವು. ಪೂಜೆ ಮಾಡ್ಬೇಕಾದ್ರೆ ನಾನೇನ್ ಕೇಳ್ಕೊಂಡೆ ಅಂದ್ರೆ ಈ ಕೋರ್ಟ್ ಅಲ್ಲಿ ಆಡೋ ಯಾವುದೇ ಆಟಗಾರರು ಕೂಡ ಏನು ಏಟ್ ಆಗಬಾರ್ದು, ಸೇಫ್ ಆಗಿ ಆಟ ಆಡ್ಕೊಂಡು ಹೋಗ್ಲಿ, ಹಂಗೇನೆ ನಾವು ಚೆನ್ನಾಗಿ ಆಡ್ಬೇಕು ಅಂತ ಕೇಳ್ಕೊಂಡೆ. ಫೈನಲಿ 5 ದಿನ ಕೆಲಸ ಮಾಡಿ ಈ ಕೋರ್ಟ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ನಮ್ಮೂರು ಟೂರ್ನಮೆಂಟ್ ಅಲ್ಲಿ ಆಡೋದಕ್ಕೆ ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಐತೆ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ, ಅದನ್ನು ಚೆಕ್ ಮಾಡಿ. ಹಂಗೇನೆ ಇಲ್ಲಿಗೆ ಯಾರು ಬರ್ತಿದ್ರಾ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.